ನೀನೇನು ಡಿಸಿನ ಅಥವಾ ಎಸಿನ ಭಯ ಪಡೋಕೆ? ಸಮವಸ್ತ್ರವನ್ನ ಧರಿಸದೆ ರೋಗಿಗಳ ಜೊತೆ ರೌಡಿ ಡಾಕ್ಟರ್ ರೌಡಿಸಮ್ ಅನ್ನ ತೋರಿಸಿದ್ದಾರೆ. ರೌಡಿ ಡಾಕ್ಟರ್ ನವೀನ್ ಅಮಾನತಿಗೆ ಈಗಾಗಲೇ ಸ್ಥಳೀಯರಿಂದ ಆಗ್ರಹದ ಕೂಗು ಕೇಳಿ ಬರ್ತಾ ಇದೆ. ಕೊರಟಗೆರೆಯ ಸಾರ್ವಜನಿಕ ಆಸ್ಪತ್ರೆಯ ರೌಡಿ ಡಾಕ್ಟರ್ ನವೀನ್ ಗೃಹ ಸಚಿವರ ಕ್ಷೇತ್ರದಲ್ಲಿ ಒಬ್ಬ ರೌಡಿ ಡಾಕ್ಟರ್ ಇರೋದು ನಿಜಾನಾ ಎನ್ನುವಂತಾಗಿದೆ. ಈ ಹಿಂದೆ ಪತ್ರಕರ್ತರ ಮೇಲೆ ಜಗಳ ಮಾಡಿ ಸಸ್ಪೆಂಡ್ ಆದ್ರೂ ಕೂಡ ಈ ರೌಡಿ ಡಾಕ್ಟರ್ಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಗೃಹ ಸಚಿವರ ಆದೇಶದಂತೆ ಆಗಿನ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ವೈದ್ಯಾಧಿಕಾರಿಗಳು ಸೇರಿಕೊಂಡು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ವೈದ್ಯರ ತಂಡವನ್ನು ಕೂರಿಸಿಕೊಂಡು ಡಾಕ್ಟರ್ ನವೀನ್ಗೆ ಬುದ್ಧಿ ಮಾತನ್ನ ಹೇಳಿ ಇಲ್ಲೇ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಆದರೂ ಕೂಡ ಪದೇ ಪದೇ ಡಾಕ್ಟರ್ ನವೀನ್ ವರ್ತನೆ ಮಿತಿಮೀರಿ ಸಾರ್ವಜನಿಕರ ಜೊತೆ ಪ್ರತಿನಿತ್ಯ ಒಂದಲ್ಲ ಒಂದು ಕಿರಿಕ್ ಮಾಡ್ಕೊಳ್ತಾನೆ ಬರ್ತಿದ್ದಾರೆ. ಆದ್ದರಿಂದ ಕೂಡಲೇ ಅವರನ್ನ ಅಮಾನತುಗೊಳಿಸಿ ಅಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾರ್ವಜನಿಕರು ತಾನೇ ಗಲಾಟೆಯನ್ನ ಸೃಷ್ಟಿಸಿ ಸಾರ್ವಜನಿಕರ ಮೇಲೆ ವಿನಾಕಾರಣ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸ್ತಾನೆ ಈತ. ಮೇಲಾಧಿಕಾರಿಗಳು ಹೇಳಿದರೂ ಸಹ ಅವರ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡದೆ ನಿಜಕ್ಕೂ ಈತ ರೌಡಿತನವನ್ನ ಮೆರೀತಾ ಇದ್ದಾನೆ. ಇನ್ನು ಆಸ್ಪತ್ರೆಗೆ ಬರುವ ರೋಗಿಗಳ ಜೊತೆ ಸೌಮ್ಯದಿಂದ ನಡೆದುಕೊಳ್ಳುವಂತಹ ಡಾಕ್ಟರ್ಗಳ ಅವಶ್ಯಕತೆ ಈ ಆಸ್ಪತ್ರೆಗೆ ನಿಜಕ್ಕೂ ಇದೆ. ರೋಗಿಗಳ ಶರ್ಟಿಗೆ ಕೈ ಹಾಕಿ ರೌಡಿತನವನ್ನ ತೋರಿಸುವಂತಹ ಡಾಕ್ಟರ್ ನವೀನ್ ನಮಗೆ ಬೇಡ ಅನ್ನೋದು ಗ್ರಾಮಸ್ಥರ ಆಗ್ರಹದ ಕೂಗಾಗಿದೆ. ರೋಗಿಗಳ ಮೇಲೆ ರೌಡಿಯ ರೀತಿ ಬರುವ ಈತನನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದಂತಹ ಒಂದು ವಿಚಿತ್ರ ಪ್ರಸಂಗ ಇಲ್ಲಿ ನಡೆದಿರುವಂಥದ್ದು. ಇಲ್ಲಿ ನಿಮ್ಮ ಆಸ್ಪತ್ರೆ ಒಳಗೆ ಮಾತಾಡ್ತಲ್ರಿ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ನವೀನ್ ಅಂತವ್ರು ಯಾರು ಏನಿಲ್ಲ ಜನ ಸಿಕ್ಕಾಗುತ್ತೆ. ಜನ ಎಲ್ಲಿ ಡಾಕ್ಟರ್ ಕೇಳಿದ್ರೆ ಒಬ್ಬರಿಲ್ಲ, ನಿನ್ನೆ ಅವ್ರು ಕೇಳಕ್ಕಾಗಿ ಬೈಕ್ ಬಂದು ಮಾತಾಡ್ತಾನೆ. 11 ಗಂಟೆ ಆದ್ರೂ ಡಾಕ್ಟರ್ ಇಲ್ಲ. ಎಲ್ಲಣ ಒಬ್ರು ತೋರಿಸ್ಬೇಕದು ಚೀಟಿ ತೋರಿಸೇ ಹೋಗ್ತಾ ಈಗ ಚೀಟಿ ಕೊಡೋ ಮೇಲೆ ಅವನಿಗೆ ನನ್ನ ಜಾತಿ ಗೊತ್ತಿತ್ತು ಅವನಿಗೆ. ಹಾಗಾಗಿ ಅವನು ಏಕಾಏಕು ಹೊಲ್ಮದಾಗ ನನ್ನ ಮಕ್ಕಳನ್ನ ಬಂದು ಏನು ಕೇಳೋದು ಅಂತ ಹೇಳಿ ಅಂತ ನನ್ನಂದ ಎಲ್ಲ ಅಧಿಕಾರಿಗಳೇನಿಲ್ಲ. ಇವನಿಂದ ದುರಾಂಕಾರದಂಥವ್ರು ಇಂಥವ್ರು ಯಾರೋ ಒಬ್ಬರು ಇರ್ತಾರೆ. ಹಾಗಾಗಿ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ದೃಷ್ಟಿ ಇಟ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಹಾಗಾಗಿ ನಮ್ಮಲ್ಲಿ ಮನವಿ ಮಾಡ್ತಿದ್ದರನ್ನ ಕೂಡಲೇ ಅವ್ರಿಗೆ ಸಸ್ಪೆಂಡ್ ಮಾಡೋದು ಅಥವಾ ಡಿಸ್ಮಿಸ್ ಮಾಡೋದು ಬೇರೆ ಕಡೆ ವರ್ಗಾಯಿಸಿ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಕೇವಲ ಶಿಕ್ಷೆ ಆಗಲಿ, ಬರೀ ಸಸ್ಪೆಂಡ್ ಆಗಲ್ಲ. ಇಂಥವ್ರು ಇರೋದ್ರಿಂದ ಯಾವ ಸರ್ಕಾರಿ ಆಸ್ಪತ್ರೆಗಳು ಕೂಡ ಕೆಲಸ ಆಗಲ್ಲ. ಆದ್ರೆ ಬಡವರು ಇರ್ತಾರೆ, ಬೇಕಾದ್ರೂ ಬಡವರು ಇರ್ತಾರೆ, ಅವ್ರನ್ನೆಲ್ಲ ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳಿಗೆಲ್ಲ ಕಳಿಸೋದ್ರಿಂದ ಏಜೆಂಟ್ರಾಗಿ ಕೆಲಸ ಮಾಡ್ತಕ್ಕಂಥ ಇಂಥ ಒಬ್ಬ ಯಾವ ಜಿಲ್ಲೆಯಲ್ಲೂ ಇರಬಾರ್ದು, ಯಾವ ಆಸ್ಪತ್ರೆಗಳು ಇರಬಾರ್ದು. ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳ ಏಜೆಂಟ್ ಇವನು. ಬಡವರು ಬಂದರೆ ಇವೆಲ್ಲ ಬರ್ದಿಲ್ಲ ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಮಾಡತಕ್ಕಂಥ ಹುನ್ನಾರ ಇದು. ಹಾಗಾಗಿ ಇಂಥ ಜಿಲ್ಲಾ ಆಸ್ಪತ್ರೆಗಳಾಗಲಿ ತಾಲೂಕು ಆಸ್ಪತ್ರೆಗಳಾಗಲಿ ಎಲ್ಲೂ ಇರಬಾರ್ದು ಅಂತ ನಾನು ಈ ಸಂದರ್ಭ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕರ್ತವ್ಯದ ಬಗ್ಗೆ ಕೇಳಕ್ಕೆ ಬಂದರೆ ನನ್ನ ಮೇಲೆ ಅಲ್ಲೇ ಮಾಡ್ದೆ. ಏನು ರೀ ಇಷ್ಟೊತ್ತವ್ರು 11 ಗಂಟೆ ಆದ್ರೆ ಯಾರು ಬರಲಿಲ್ವಲ್ರಿ, ಯಾರು ಡಾಕ್ಟರ್ ಇಲ್ವಲ್ರಿ, ಯಾರು ಕೇಳೋರಿಲ್ವ ಇಲ್ಲಿ ಆಸ್ಪತ್ರೆಗೆ ಅಂದಾಗ ನೀನೇ ಅವನವಲ್ಲ ಕೆಳಗೆ ನೀನು ಎಸಿನ ಡಿಸಿನ ಅಂತೇಳಿ ನನ್ನ ಕ್ವಶನ್ ಮಾಡ್ದೆ. ಆಗ ನಾನು ನೀನೇ ಯಾರು ಅಂತ ಹೇಳಿದಾಗ ನಾನು ಡಾಕ್ಟ್ರು ಅಂದ. ಅವ್ನು ಡಾಕ್ಟ್ರು ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ. ಅವನೊಬ್ಬ ರೌಡಿ ಟಿ ಶರ್ಟ್ ಹಾಕ್ಕೊಂಡು ಬಂದು ಇಲ್ಲಿ ಡಾಕ್ಟರ್ ಕೆಲಸ ಮಾಡೋಕ್ಕೆ ಬಂದ.
ಇದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇರಲಿ ಸರ್, ಡಾಕ್ಟರ್ ಸಂಘ ಇರಲಿ, ಡಾಕ್ಟರ್ ಕೆಲಸ ಮಾಡಬಾರ್ದು ಅಂತ ಹೇಳಿದೀವಿ ನಾವು. ಡಾಕ್ಟ್ರುಗಳೆಲ್ಲ ಸಂಘ ಇಕ್ಕೊಂಬಿಟ್ಟಂಗಾರೆ ಬಡವರ ಸೇವೆ ಮಾಡಬಾರ್ದು ಅಂತ ಇದೆಯಾ, ಅಥವಾ ಬಡವರ ಕಷ್ಟ ಸುಖ ಕೇಳಬಾರ್ದು ಅಂತ ಇದೆಯಾ? ಎಲ್ಲ ದುಡ್ಡಿರೋ ಇರ್ತಾರೆ. ನರ್ಸಿಂಗ್ ಹೋಮ್ಗಳಿಗೆ ಹೋಗೋಕ್ಕೆ ಯಾರ್ದೋ ದುಡ್ಡು ಇರ್ತೈತೆ. ಆಸ್ಪತ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿನ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಸರ್ಕಾರ ಸವಲತ್ತು ಕೊಡ್ತಾ ಇದೆ, ಬೇಕಾದಷ್ಟು ಅವಕಾಶಗಳು ಕೊಡ್ತಾ ಇದೆ. ಹಾಗಾಗಿ ಇವರು ಬರೀ ನರ್ಸಿಂಗ್ ಹೋಮ್ಗಳು ಕಳ್ಸೋಕ್ಕೆ ಇವನೇ ಯಾರು? ಅವ್ರು ಅಲ್ಲೇ ಮಾಡಿದ್ದೀವಿ. ನನ್ನ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು, ನನ್ನ ನೋವಾಗಿ ನಾನು ತೆಳ್ಳಿ ನನ್ನ ಕಾಲು ಕೂಡ ಪೆಟ್ಟಾಗಿದೆ. ಅದು ಕುತ್ತಿಗೆಪಟ್ಟಿರ್ತಾನೆ ನನಗೆ ತೆಳ್ಳಕ್ಕೆ ಬಂದ. ಇದರಿಂದ ನನಗೆ ಸೀನಿಯರ್ ಸಿಟಿಸನ್ ನನಗೂ ಕೂಡ ಭಾಳ ನೋವಾಗ್ತಾ ಇದೆ. ಇಂಥದ್ದು ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕೊರಟಗೆರೆ ಜನರಲ್ ಆಸ್ಪತ್ರೆಯಲ್ಲಿ ಸುಮಾರು 10 ಗಂಟೆಗೆ ನಾನು ಅಲ್ಲಿ ಭೇಟಿ ಕೊಟ್ಟಾಗ ನಾನು ನನ್ನ ಸ್ನೇಹಿತನ ತಾಯಿಗೆ ರಕ್ತವನ್ನು ಹಾಕಿಸಿ ವಯಸ್ಸಾಗಿತ್ತು, ಸುಮಾರು 60-70 ವರ್ಷ ವಯಸ್ಸಾಗಿತ್ತು. ರಕ್ತ ಹಾಕಿಸಲು ಕರ್ಕೊಂಡು ಹೋದಾಗ ಆ ಸಂದರ್ಭದಲ್ಲಿ ಯಾವೊಬ್ಬ ಡಾಕ್ಟ್ರು ಕೂಡ 10 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಯಾವ ಡಾಕ್ಟ್ರು ಕೂಡ ಬಂದಿರಲಿಲ್ಲ. ನಾವು ನೊಂದು ಯಾರು ಬಂದಿಲ್ಲ ಅಂತೇಳಿ ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಆಡಳಿತಾಧಿಕಾರಿನ ಯಾರೂ ಇಲ್ಲ ಅಂತೇಳಿ ಗಲಾಟೆ ಮಾಡಿದಾಗ ಕೂಗಾಡಿದಾಗ ಅವರು ಒಬ್ಬರು ಡಾಕ್ಟ್ರು ಕೂಡ ಬಂದಿಲ್ಲ, ಎಲ್ಲ ಇದನ್ನು ನೋಡಿ ಅಂತಂದರು. ಆದರೂ ಕೂಡ ಯಾರೂ ಡಾಕ್ಟ್ರು ಬಂದಿರಲಿಲ್ಲ. ನಾನು ಅಷ್ಟರೊಳಗೆ ಎಲ್ಲ ಎಲ್ಲ ರೋಗಿಗಳೆಲ್ಲ ನಾವು ಬೆಳಗ್ಗೆ 9 ಗಂಟೆಯಿಂದಲೂ ಕಾಯ್ತೀವಣ್ಣ, ಯಾರೂ ಬಂದಿಲ್ಲ, ಡಾಕ್ಟ್ರ್ ಒಬ್ಬರು ನೋಡ್ತಾ ಇಲ್ಲ, ಪ್ರತಿ ದಿವಸ ಇದೇ ಗೋಳಾಗಿದೆ, ಯಾರು ಕೇಳೋದು ಯಾರೂ ಇಲ್ಲ ಈ ಆಸ್ಪತ್ರೆ ಒಳಗೆ ಅಂತ ಹೇಳಿದಾಗ ನಾನು ಏನ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ, ಇದು ಆರೋಗ್ಯದ ನಮ್ಮ ಗೃಹ ಮಂತ್ರಿಗಳ ಕ್ಷೇತ್ರ, ನೀವು ಯಾರು ಕೂಡ ಜನಗಳು ಸ್ಪಂದಿಸ್ತಾ ಇದ್ದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ, ಸಚಿವರು ಕೆಟ್ಟ ಬರೋದಿಲ್ಲ ಅಂತ ಹೇಳೋ ಸಂದರ್ಭದಾಗೆ ಕೇಳ್ತಿದ್ದಾಗ ಇವನು ಯಾರು ಡಾಕ್ಟರ್ ನವೀನ ಅಂತೆ, ಇವನು ಭಾಳ ರೌಡಿಸಮ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋದವ್ರಿಗೆಲ್ಲ ರಿಜಿಸ್ಟೆಂಟ್ ಎಲ್ಲ ಬೇರೆ ಬೇರೆ ಕ್ಲಿನಿಕ್ಗಳಿಗೆ ಆಸ್ಪತ್ರೆಗೆ ಕಳಿಸ್ಕೊಡೋಂಥ ಒಬ್ಬ ಏಜೆಂಟಲ್ಲಿ. ಹಾಗಾಗಿ ನಾನು ಕೂಡ ಕೇಳ್ತಾ ಸಂದರ್ಭದಲ್ಲಿ ಏನು ರೀ ಯಾರು ಇಲ್ಲಿ ಡಾಕ್ಟ್ರ್ ಇಲ್ಲಿ ಕೊಡ್ತೀರಿ, ಏನು ರೀ ಇದಾಗ ಏನು ಮಾಡ್ತಿದ್ದೀರಿ ಅಂತ ಸಂದರ್ಭ ಕೇಳಿದಾಗ ಅವನು ನೀನು ಯಾವನು ಕೇಳೋಕ್ಕೆ ಅಂತಾನೆ, ನೀನು ಯಾರು ಕೇಳೋಕ್ಕೆ ಅಂತ. ನಾನು ಒಬ್ಬ ಸಾರ್ವಜನಿಕವಾಗಿ ನಾನೊಬ್ಬ ರಜೆ ಕಂಡ್ರಿ, ನೀವು ಕೇಳೋಕ್ಕೆ ನೀನು ಯಾರು ಅಂತ ಹೇಳ್ತಿರ್ತಾರೆ, ನೀನು ಯಾರು ರೀ ಅಂತಂದು. ಅವನು ಡಾಕ್ಟ್ರ್ ರೀತಿ ಕಾಣ್ತಿರಲಿಲ್ಲ, ಒಬ್ಬ ಟೀ ಶರ್ಟ್ ಹಾಕ್ಕೊಂಡು ಒಬ್ಬ ರೌಡಿಸಮ್ ಟೈಪ್ ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಅಷ್ಟರೊಳಗೆ ಜನಗಳೆಲ್ಲ ನಾವು ಸಾರ್ವಜನಿಕರು ಎಲ್ಲ ಆಸ್ಪತ್ರೆ ಇದ್ದಂಥ ಸಿಬ್ಬಂದಿ ವರ್ಗದ ಎಲ್ಲರೂ ಕೂಡ ಬಂದು ನೀವೆಲ್ಲ ಮಾತಾಡಬಾರ್ದು ಅಂತೇಳಿ ಎಲ್ಲ ಕೇಳಿದರು. ಆರೋಗ್ಯ ಹುಷಾರಿದ್ದರೂ ಕೂಡ ಬಂದು ನಮ್ಮ ಪರವಾಗಿ ಕೇಳೋಕೆ ಬಂದಂಥ ಚಿಕ್ಕಣ್ಣರಿಗೆ ಈ ರೀತಿ ನೀವು ನಿಲ್ಸೋದು ಸರಿ ಇಲ್ಲ ಅಂತ ಹೇಳಿದಾಗ ಅವನು ಹೊಲಮಾಡಿಗೆ ನನ್ನ ಮಕ್ಕಳಿಗೆಲ್ಲ ಮಾಡೋಕ್ಕಿಲ್ಲ, ಕೆಲಸ ಇಲ್ಬೇಡಿ, ನಾನು ಕೆಲಸ ಮಾಡಿ ಕೆಲಸ ಇಲ್ಬೇಡಿ ಅಂತೇಳಿ ಜಾತಿಲಿ ಕೂಡ ನಿಲ್ಲಿಸಿ ನಾನು ಸೀನಿಯರ್ ಸಿಟಿಸನ್ ಆಗಿ ಒಬ್ಬ ಕಾರ್ಯದರ್ಶಿನಾಗಿ ಒಬ್ಬ ಸ್ಟೇಟ್ ಸಂಯೋಜಕ KPCC ಅಧ್ಯಕ್ಷ ಪ್ರಚಾರ ಸಮಿತಿಯ ಸಂಯೋಜಕನ ಕೆಲಸ ಮಾಡಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷನ ಕೆಲಸ ಮಾಡಿ, ತಾಲೂಕಿನಲ್ಲಿ ಕೂಡ ಎಲ್ಲರೂ ಕೂಡ ಹೆಸರುವಾಸಿ ಚಿರಪರಿಚಿತನಾಗಿದ್ದರಿಂದ ಜನಗಳು ಬರೋ ಸಹಜ ಆಗಿದೆ. ಜನಗಳು ಬಂದರು, ಹಾಗೆಯೇ ನಾನು ಕೂಡ ಎಲ್ಲರಿಗೂ ಸ್ಪಂದಿಸಿ ಜನಗಳು ನೋಡ್ರಪ್ಪ ಅಂತ ಹೇಳಿ ಬಂದ ಸಂದರ್ಭದಲ್ಲಿ ಇವನು ಡಾಕ್ಟರ್ ನವೀನ ಅಂತ ಹೇಳಿ ಇರ್ತಕ್ಕಂಥ ನಾವು ದುರಹಂಕಾರದಿಂದ ನನ್ನ ಜಾತಿ ನಿಂದನೆ ಮಾಡಿತ್ತಂದರೆ ನಾನು ಬೈದಿತ್ತು ಅಂದರೆ ನನಗೆ ಡಿಸೆಂಬರ್ 30ನೇ ತಾರೀಕು ಆಪ್ರೇಷನ್ ಆಗಿತ್ತು, ಕಾಲ್ ಆಪ್ರೇಷನ್ ಆಗಿತ್ತು. ನಾನು ಕೂಡ ಆಸ್ಪತ್ರೆ ತೋರಿಸ್ಲಿಕ್ಕೆ ಹೋದಾಗ ನನ್ನ ಕುತ್ತಿಗೆಪಟ್ಟಿ ಹಿಡಿದು ಹೊಡೆಯೋಕ್ಕೆ ಬಂದು ನನ್ನ ತಳ್ಳಿ ನನಗೆ ಸ್ವಲ್ಪ ಆರೋಗ್ಯಕ್ಕೆ ಭಾಳ ಇದು ಮಾಡಿದ್ದಾನೆ. ಹಾಗಾಗಿ ಕೂಡಲೇ ಇವನ್ನ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ವಿ, DHOಗೆ ಹೇಳ್ತೀನಿ, ಕಮಿಷನರ್ಗೆ ಹೇಳ್ತೀನಿ, ಮತ್ತು ನನ್ನ ಹೋಮ್ ಮಿನಿಸ್ಟ್ರು ಕೂಡ ನಾನು ಹೇಳ್ತೀನಿ, ಇವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿಂದ ತೆಗೆದು ಬೇರೆ ಒಳ್ಳೊಳ್ಳೆ ಡಾಕ್ಟ್ರುಗಳು ಹಾಕಿ. ಕೆಲವರು ಇದ್ದಾರೆ ಡಾಕ್ಟ್ರು ಒಳ್ಳೆ ಡಾಕ್ಟ್ರ್ ಇಲ್ಲ ಅಂತ ಹೇಳಿಲ್ಲ, ಅಲ್ಲೇ ಎಲ್ಲರೂ ಡಾಕ್ಟ್ರು ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಲೇಟಾಗಿ ಬಂದಿರ್ಬೋದು. ಹಾಗಾಗಿ ನಾವೆಲ್ಲರಿಗೂ ಕೂಡ ಸರಿ ಇಲ್ಲ ಅಂತ ಹೇಳೋದಿಲ್ಲ, ಡಾಕ್ಟ್ರುಗಳು ಹೇಳ್ತಾರೆ. ಆದರೆ ಇವನು ಈ ಥರ ರೌಡಿಸಮ್ ಮಾಡತಕ್ಕಂಥ ಒಬ್ಬ ಡಾಕ್ಟ್ರ್ ಇರೋದು ಬೇಡ ದಯವಿಟ್ಟು ಅಂತ ಹೇಳಿ ಸಾರ್ವಜನಿಕವಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡು ಒಂದು ಮನವಿ ಪತ್ರ ಕೊಡ್ತಾಯಿದ್ದೀವಿ, ದಯವಿಟ್ಟು ಸ್ವೀಕರಿಸಬೇಕು ಅಂತೇಳಿ ನಾನು DHOಗೂ ಮತ್ತು ನಮ್ಮ ತಾಲೂಕು ಪೊಲೀಸ್ ಠಾಣೆ ಕೊಡ್ತಾಯಿದ್ದೀನಿ. ಆದ್ದರಿಂದ ಕೂಡಲೇ ಈ ಕೊಡಗೇರಿ ಟೌನಿಂದ ತೆಗೆದು ಬೇರೆ ಎಲ್ಲರೂ ಹಾಕಿ ಹೇಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ